ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಐರಿಸ್ ಪ್ರೆಗ್ನೆನ್ಸಿ ಅಂದರೆ ಏನು? ಅಧಿಕ ರಕ್ತದೊತ್ತಡ ಕೂಡ ಐರಿಸ್ ಪ್ರೆಗ್ನೆನ್ಸಿಗಳಲ್ಲಿ ಒಂದು. ಅಧಿಕ ರಕ್ತದೊತ್ತಡ ಅಂದರೆ ಬಿ ಪಿ ಹೆಚ್ಚಾಗಿರುವುದು. ಹೆರಿಗೆಯ ಸಮಯದಲ್ಲಿ ಬಿ ಪಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳುವುದು. ಈ ತಪ್ಪನ್ನು ಮಾಡಬೇಡಿ. ತೀವ್ರತರ ರಕ್ತಹೀನತೆ, ಇದು ಕೂಡ ಐರಿಸ್ ಪ್ರೆಗ್ನೆನ್ಸಿಗಳಲ್ಲಿ ಒಂದು. ಬ್ಲಡ್ HB ಲೆವೆಲ್ ಕಡಿಮೆ ಇದ್ದರೆ ಗರ್ಭಿಣಿಯ ಮಹಿಳೆಯರಿಗೆ ಸರಿಯಾದ ಸಮಯದಲ್ಲಿ ಹಾಲು ಉತ್ಪತ್ತಿಯಾಗದೇ ಇರುವುದು, ಹೆರಿಗೆಯ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಹೆರಿಗೆ ನೋವು ಬಾರದೇ ಇರುವುದು. ಸೊ ಆದ್ದರಿಂದ HB ಲೆವೆಲ್ ಇಂಪ್ರೂವ್ ಮಾಡಿಕೊಳ್ಳಿ, ಇಲ್ಲಾಂದರೆ ಹೆಚ್ಚು ಅನಾಯಾಸ, ಸುಸ್ತು, ಸೋಲು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ರಕ್ತಹೀನತೆ ಕೂಡ ಐರಿಸ್ ಪ್ರೆಗ್ನೆನ್ಸಿಗಳಲ್ಲಿ ಒಂದು. ಮಧುಮೇಹ ಕೂಡ ಐರಿಸ್ ಪ್ರೆಗ್ನೆನ್ಸಿ, ತೊಡಕಿನ ಗರ್ಭಧಾರಣೆಗಳಲ್ಲಿ ಇದು ಕೂಡ ಒಂದು. ಮಧುಮೇಹ ಎಂದರೆ ಸಕ್ಕರೆ ಕಾಯಿಲೆ. ಥೈರಾಯ್ಡ್ ಸಮಸ್ಯೆ, ಇದು ಕೂಡ ಐರಿಸ್ ಪ್ರೆಗ್ನೆನ್ಸಿಗಳಲ್ಲಿ ಒಂದು. ನೆಕ್ಸ್ಟ್, ಐರಿಸ್ ಪ್ರೆಗ್ನೆನ್ಸಿಗಳಲ್ಲಿ ಮೂರ್ಛೆ, ಆಸ್ತಮಾ ಇನ್ನಿತರ ರೋಗಗಳಿಂದ ಬಳಲುತ್ತಿದ್ದರೆ ಇದು ಕೂಡ ಐರಿಸ್ ಪ್ರೆಗ್ನೆನ್ಸಿಗಳಲ್ಲೆಲ್ಲ ಒಂದು. 145 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರವಿದ್ದರೆ, ಅವಳಿ, ತ್ರಿವಳಿ ಭ್ರೂಣ ಇತ್ಯಾದಿ. ನೆಕ್ಸ್ಟ್, ಸೋಂಕುಗಳಾದ HIV, HBs, AG, ಸಿಫಿಲಿಸ್ ಇತ್ಯಾದಿ. ಭ್ರೂಣವು ಅಡ್ಡವಾಗಿರುವುದು, ಭ್ರೂಣದ ಕುಂಠಿತ ಬೆಳವಣಿಗೆ, ಇವೆಲ್ಲವೂ ಸಹ ಐರಿಸ್ ಪ್ರೆಗ್ನೆನ್ಸಿ ಅಂದರೆ ತೊಡಕಿನ ಗರ್ಭಧಾರಣೆಗಳಲ್ಲಿ ಇವುಗಳು ಕೂಡ ಒಂದು. ನೆಕ್ಸ್ಟ್, ಭ್ರೂಣವು ಅಡ್ಡವಾಗಿರುವುದು, ಭ್ರೂಣದಲ್ಲಿ ನ್ಯೂನತೆಗಳಿರುವುದು, ಥೈರಾಯ್ಡ್ ಕಾಯಿಲೆಗಳು, 4 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಗರ್ಭಿಣಿಯಾಗಿರುವುದು, ಹದಿಹರೆಯದ ಗರ್ಭಧಾರಣೆ, RH ನೆಗೆಟಿವ್ ಗರ್ಭಧಾರಣೆ, ಶ್ವಾಸಕೋಶ ಅಥವಾ ಉಸಿರಾಟದ ತೊಂದರೆಗಳು, ಹೆರಿಗೆಯ ಮುನ್ನ ಜನನಾಂಗದಿಂದ ರಕ್ತಸ್ರಾವ, ಇವುಗಳು ಎಲ್ಲವೂ ಸಹ ಐರಿಸ್ ಪ್ರೆಗ್ನೆನ್ಸಿಗೆ ಸೇರುತ್ತವೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.